ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 475ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ಈ ಒಂದು ಸೌರಾಷ್ಟ್ರವನ್ನು ದಾಟಿ, ಅಂದರೆ ಇವತ್ತಿಂದು ಪಂಜಾಬ್ ದಾಟಿ, ಇದನ್ನು ಸೌರಾಷ್ಟ್ರ ಗುಜರಾತ್ ದಾಟಿ ಮುಂದೆ ಸುಲೇಮಾನ ಪರ್ವತಗಳ ಶ್ರೇಣಿಯನ್ನು ದಾಟಿಕೊಂಡ್ರೆ ಪಾಕಿಸ್ತಾನದ್ದು ಸಿಂಧು ಪ್ರದೇಶ ಎಲ್ಲಿ ಸಮುದ್ರ ಸೇರ್ತಿದೆ ಸಮುದ್ರ ದಂಡೆಗುಂಟ ಮುಂದೆ ಹೋಗಿ ಯಾವ ಪರ್ವತಗಳನ್ನು ದಾಟಬೇಕು, ಅಲ್ಲಿ ಒಂದು ಚಕ್ರವಾಣ ಅಂತ ಹೇಳಿ ಆ ಸಮುದ್ರ ಒಳಗಡೆಗೆ ಒಂದು ದೊಡ್ಡ ಬೃಹತ್ ಶಿಖರ ಇದೆ, ಅದು ಪರ್ವತ ಇದೆ. ಆ ಪರ್ವತದಲ್ಲಿ ಇವು ಚಕ್ರವಾಣ ಹಯಗ್ರೀವ ವಾಸವಾಗಿರ್ತಾನೆ. ಹಯಗ್ರೀವನ ಆದ ಚಕ್ರವಾಣ ಪ್ರದೇಶವನ್ನು ನಿರ್ಮಾಣ ಮಾಡಿದವ ವಿಶ್ವಕರ್ಮನ ಅಲ್ಲಿ ಒಂದು ವಿಶೇಷ ಶಂಖ ಮತ್ತು ಚಕ್ರವನ್ನು ತಯಾರು ಮಾಡಿರ್ತಾನೆ. ಮುಂದೆ ಅದು ಹಯಗ್ರೀವನ ಕೈಯಾಗಿರ್ತದೆ. ಹಯಗ್ರೀವನ ವಶದಲ್ಲಿ ಇರ್ತಾವ, ಮಹಾಕ್ರೂರಿ ಇರ್ತಾನೆ. ಅವನು ವಧೆ ಮಾಡುವ ಸಲುವಾಗಿ ವಿಷ್ಣು ಪುರುಷೋತ್ತಮನ ಅವತಾರವನ್ನು ತೊಟ್ಟು ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ವಧೆ ಮಾಡಿ ಶಂಖ ಮತ್ತು ಚಕ್ರವನ್ನು ತನ್ನ ಆಧೀನದಲ್ಲಿ ತಗೊಳ್ತಾನೆ, ತನ್ನ ಕಬ್ಜಾದಲ್ಲಿ ತಗೊಳ್ತಾನೆ. ಅದನ್ನೇ ಮುಂದುವರಿಸಿ ವಶಕ್ಕೆ ಪಡೆದು ಅದ್ಭುತ ಪಾಂಚಜನ್ಯ ಶಂಖಚಕ್ರ ರಾವಣ ಗುಹೆಗಳಿವೆ ಚಕ್ರವಾಹನ ಶಿಖರದಲ್ಲಿ. ಓ ವಾನರರೇ, ಸೀತೆಯನ್ನು ಮೂಲೆಯಲ್ಲಿ ಶೋಧಿಸಿ. ಮುಂದೆ ಅಲ್ಲಿಂದ ಚಕ್ರವಾಣ ಪರ್ವತದಿಂದ ಅಲ್ಲಿ ಏನಿದೆ ಅಲ್ಲ, ಚಕ್ರವಾಣ ಪರ್ವತದಲ್ಲಿ ಸಾಕಷ್ಟು ಗವಿಗಳಿವೆ. ರಾವಣ ಗವಿಗಳು ಕೂಡ ಅಲ್ಲಿವೆ. ಅದಕ್ಕೆ ಅಲ್ಲಿ ಅವನು ತೊಗೊಂಡೋಗಿ ಸೀತೆಯನ್ನು ಇಟ್ಟಿರಬೇಕು. ನೀವು ಆ ಚಕ್ರವಾಣ ಪರ್ವತಕ್ಕೆ ಹೋಗಿ ಅಲ್ಲಿ ಪ್ರತಿಯೊಂದು ಗುಹೆಯಲ್ಲಿ ಗವಿಯಲ್ಲಿ ಇವರನ್ನು ಶೋಧನೆ ಮಾಡಿ ಅಂತ ಹೇಳ್ತಾನೆ. ಅಲ್ಲಿಂದ 64 ಯೋಜನೆ ದೂರದಲ್ಲಿ, ಅಲ್ಲಿಂದ 64 ಯೋಜನೆ ದೂರ, ಒಂದು ಯೋಜನೆ ಅಂದರೆ 200 ಮೈಲ್ ಅಂತ ಹೇಳಿದೆ. 64 ಯೋಜನೆ ದೂರದಲ್ಲಿ ವರಾಹನಾಮ ಪರ್ವತವಿದೆ. ನೋಡಿ, ಚಕ್ರವಾಣ ಪರ್ವತ ಅದಕ್ಕೂ ನೆಕ್ಸ್ಟ್ ಮತ್ತೊಂದು ಕೆಲವೊಂದು ಡಿಸ್ಟೆನ್ಸ್ ಮ್ಯಾಗ ಹೋದಂತ ಅಲ್ಲಿ ವರಾಹನಾಮ ಪರ್ವತ ಐತೆ. ಹೊನ್ನ ಶಿಖರ ವರುಣಾಲಯ, ಹೊನ್ನ ಶಿಖರ ಬನ್ನಿನಂತ ಬಂಗಾರದಂಥ ಬನ್ನಿಂದು ಹೊಂಬನ್ನಿನ ಶಿಖರ ಇದೆ. ವರುಣಾಲಯ ಅಲ್ಲಿ ಏನಾಗ್ತಿದೆ ಅಂದರೆ ಈ ಸೂರ್ಯನ ಕಿರಣಗಳೇನಿದಾವಲ್ಲ, ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತ ಬರುವಂಥ ಕಿರಣಗಳು ಅಂತಹದೇ ಅಲ್ಲಿ ನಿಮಗೆ, ಅಂದರೆ ಇದು ಪಶ್ಚಿಮಂತ ಸೂರ್ಯಾಸ್ತಯ ಆಗೋದು. ಸೂರ್ಯೋದಯ ಹೇಳ್ತಾರೆ ಅವರು, ಜಪಾನ್ ತೊಗೊಂಡು ಹೇಳ್ತಾರೆ, ಇದು ಸೂರ್ಯಾಸ್ತಕ್ಕೆ ಬರ್ತಾರೆ ಅವರು. ಅದಕ್ಕೆ ಆ ಪರ್ವತದ ಆಚೆ ಕಡೆಗೆ ಇಲ್ಲಿ ಇದು ಒಂದಿದೆ, ವರ್ಣಾಲಯ ಇದೆ. ವರ್ಣದೇವನ ಆಲಯ. ಅದು ವರ್ಣದೇವನ ಆಲಯ ಅಂದರೆ ಬಹಳಷ್ಟು ಭೂಮಿ ಇದನ್ನು ನೀರನ್ನು ಕಾಸಿದ ನಂತರ ಅದು ಆವಿಯಾಗ್ತಿದೆ, ಆವಿಯಾಗಿ ಮೋಡ ಆಗ್ತಿದೆ. ಅದಕ್ಕೆ ಏನಂತಾರೆ ಅವರು ಅಂದರೆ, ಸಾಮಾನ್ಯವಾಗಿ ಅದಕ್ಕೆ ವರ್ಣ ದೇವತೆ ಅಂದರೆ ಮಳೆ ಮಾಡುವಂಥ ದೇವತೆ. ಆ ದೇವತೆಯ ಆಲಯ ಅಲ್ಲಿದೆ, ವರ್ಣನ ಆಲಯ ಅಲ್ಲಿದೆ. ವರ್ಣನ ಅಂದರೆ ಈ ಮಳೆ ಮಾಡುವಂಥ ಮಳೆ ದೇವರ ಇದು ಆಲಯವು ವಾಸಸ್ಥಾನವು ಅಲ್ಲಿದೆ. ಮಳೆ ದೇವನ ವಾಸಸ್ಥಾನ ಆ ವರ್ಣಾಲಯದಲ್ಲಿದೆ. ಪ್ರಾಕ ಜ್ಯೋತಿಷ್ಯ ನಾಮ ಹೊನ್ನ ನಗರದಲ್ಲಿ ಅಲ್ಲಿ ಒಂದು ನಗರ ಇದೆ. ಆ ನಗರದ ಹೆಸರೇನೆಂದರೆ ಪ್ರಾಕ ಜ್ಯೋತಿಷ್ಯ ಹೆಸರಿನ ಒಂದು ಬಂಗಾರದಂಥ ನಗರ ಇದೆ. ನರಕ ನಾಮ ದುಷ್ಟ ದಾನವರಿರುವರಲ್ಲಿ, ಅಲ್ಲಿ ಆ ನಗರದಲ್ಲಿ ಯಾರದಾರಪ್ಪ ಅಂದ್ರೆ ದಾನವರದಾರು, ಅವ್ರ ಹೆಸರು ಏನಂದ್ರೆ ನರಕ. ಇಲ್ಲಿ ನೋಡಿ ಶಬ್ದಗಳ ಪ್ರಯೋಗ ಹೆಂಗಾಗ್ಯಾವ. ರಾಮಾಯಣದಲ್ಲಿ ನರಕ ಪದದ ಪ್ರಯೋಗ ಇದೆ, ಪಾಕ ಪದದ ಪ್ರಯೋಗ ಇದೆ. ಇವತ್ತಾನು ಕೂಡ ಅವತರ ಬಳಕೆ ಅಂದರೆ ಅಂದಿನಿಂದನೂ ಈ ಪದಗಳ ಬಳಕೆ ಬಂದಿದೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರ ಪ್ರಕಾರ ಅವುಗಳ ಪರಿಭಾಷೆಯಲ್ಲಿ ಬದಲಾಗಿದೆ, ಮಾರ್ಪಾಡಾಗಿದೆ ಮತ್ತು ಬದಲಾವಣೆಯನ್ನು ಮಾಡ್ಯಾರ. ನರಕನಾಮ ದುಷ್ಟ ದಾನವ ಇರೋನಲ್ಲಿ ಶೋಧಿಸಿ ರಾವಣ ಸೀತೆಯನ್ನು ಅಲ್ಲಿಯೂ ನೀವು ಆ ಪ್ರದೇಶದಲ್ಲಿ ಹೋಗೋ ನೀವು ಸೀತೆಯನ್ನು ಹುಡುಕಿರಿ. ಓ ವಾನರರೇ, ವರಾಹ ಪರ್ವತ ಪಾಕ ಜ್ಯೋತಿಷ್ಯ ನಗರದಲ್ಲಿ, ವರಾಹ ಪರ್ವತದಲ್ಲಿ ಆಗಲಿ
ಇದು ಪ್ರಾಕ ಜ್ಯೋತಿಷ ನಗರದಲ್ಲಿ ಆಗಲಿ ನೀವು ಸೀತೆಯನ್ನು ಹುಡುಕ್ರಿ. ಅಲ್ಲಿಂದ ಆಚೆ ಬರಿಗಣ್ಣಿಗೆ ಕಾಣುವ ಚಿನ್ನಗನಿ ಗವಿಗಳಿವೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ಬರಿಗಣ್ಣಿಗೆ ಕಾಣುವಂಥ ಬಂಗಾರದ ಗವಿಗಳಿವೆ. ಜಲಪಾತಗಳ ಮೇಘವಂತ ನಾಮ ಪರ್ವತ ಕಾಣುವುದು. ಮತ್ತೊಂದು ಮೇಘವಂತ ಪರ್ವತ ಅಂತ ಇದೆ, ಮೇಘ ಮೋಡಗಳದ. ಅಲ್ಲಿ ಹೆಂಗೆ ಕಾಣಿಸ್ತದಂದ್ರೆ ಅದು ಜಲಪಾತಗಳಿಂದ ತುಂಬಿದಂಥ ಪರ್ವತವಿದೆ. ಕಿವಿಗಡಚುವ ಜಲಪಾತ ಶಬ್ದಗಳಿಂದ ಕೇಳಿಸಿದ್ವು. ಅಲ್ಲೆಲ್ಲ ಇದು ಹೆಚ್ಚು ಕಡಿಮೆ ಈ ವರ್ಣನೆಯಲ್ಲಿ ಬರ್ತಿದೆ ಅಂದರೆ ಇರಾಕ ಮತ್ತು ಇರಾನದ ಪರ್ವತ ಪ್ರದೇಶಗಳಲ್ಲಿ ಬರ್ತಿದೆ. ಈಗೇನು ನಾವು ಕ್ಯಾಸ್ಪಿಯನ್ ಸೀ ಕಡೆ ಹೋಗೋ ಮುಂದೆ ಅದ್ರದ್ದು ಪರ್ವತ ಅದು ಸಂಪೂರ್ಣವಾಗಿ ಸುತ್ತು ಕಡೆ ಪರ್ವತಗಳಿಂದ ತುಂಬಿದೆ. ಅದು ಎಲ್ಲ ಕಡೆಗೂ ಪರ್ವತಗಳಿಂದ ತುಂಬಿದೆ. ಈ ಪರ್ವತಗಳ ವರ್ಣನೆ ನೋಡಬೇಕಾದ್ರೆ ಇವು ಇರಾನದಲ್ಲಿ, ಇವತ್ತಿನ ಇರಾನದಲ್ಲಿ ನಮಗೆ ನೋಡೋಕ್ಕೆ ಸಿಗ್ತವೆ. ಕಿವಿಗಡಚುವ ಜಲಪಾತ ಶಬ್ದಗಳೊಂದಿಗೆ ಕೇಳಿಸುವುದು. ಕ್ರೂರ ಹುಲಿ, ಸಿಂಹ, ಗಜ, ಕಾಡು ಹಂದಿ, ಅಲ್ಲೆಲ್ಲ ಈ ಎಲ್ಲ ಕ್ರೂರ ಪ್ರಾಣಿಗಳು ಅಲ್ಲಿ ಗರ್ಜನೆ ಹಾಕುತ್ತಾ ಅಡ್ಡಾಡೋದನ್ನು ನಾವು ನೋಡ್ತೀವಿ. ಜಲಪಾತ ವನ್ಯಮರಗಳ ಗದ್ದರಿಕೆ. ಜಲಪಾತ ಒಂದು ಕಡೆ ಗದ್ದರಿಕೆ, ರಭಸದಿಂದ ನೀರು ಬೀಳ್ತಿರ್ತದೆ, ಅದರದ್ದೊಂದು ಶಬ್ದ. ಈ ವನ್ಯ ಪ್ರಾಣಿಗಳ ಶಬ್ದ. ಭಾಸವಾಗೋದು ಮೇಘವಂತ ಪರ್ವತದ ಗದ್ದರಿಕೆ ಅಂತೀವಿ. ಎಲ್ಲ ಕೂಡ ಏನಪ್ಪ ಅಂದ್ರೆ ಪರ್ವತನ ಮೇಘವಂತ ಪರ್ವತನ. ಮೇಘ ಅಂದ್ರೆ ಆ ಮೋಡ ಹೆಂಗೆ ಗರ್ಜನೆ ಮಾಡ್ತದಲ್ಲ, ಇಲ್ಲಿ ಇವುಗಳ ಗರ್ಜನೆ, ಈ ಈ ಪರ್ವತನೇ ಇದನ್ನು ಗರ್ಜನೆ ಮಾಡ್ತಾ ಇದೆ ಅಂತ ನೋಡಿ ಅಲಂಕಾರದ ಒಂದು ಬಳಕೆಯನ್ನು, ವಾಲ್ಮೀಕಿಯವರ ಬಳಕೆಯನ್ನು ನಾವು ಇಲ್ಲಿ ಕಾಣಬಹುದು. ದೈತ ಪಾಕಶಾಸನ. ಇಲ್ಲಿ ಪಾಕಶಾಸನ ಅಂತ ಪಾಕ ಹೆಸರಿನ ದೈತ ನೋಡಿ. ಪಾಕ ಅಂತ ಹೆಸರಿನ ಒಬ್ಬ ವ್ಯಕ್ತಿ. ಇವತ್ತು ನಾವು ಪಾಕ್ ಅಂದರೆ ಉರ್ದುದ ಪಾಕಿಸ್ತಾನ್ ಪವಿತ್ರ ಸ್ಥಳ ಅಂತ ಕರೀತಾರೆ. ಎಲ್ಲಿ ಪವಿತ್ರ ಅದನ್ನು ಅವ್ರಿಗೆ ಗೊತ್ತದು. ಬಟ್ ಅಲ್ಲಿ ಪಾಕ ಹೆಸರಿನ ಒಬ್ಬ ದೈತ ದಾನವನಿದ್ದ. ಅದು ದಾನವನ ರಾಜ್ಯ. ಆ ರಾಜ್ಯವನ್ನು ಅವ ಆಳ್ತಿದ್ದ. ಯಾರು? ಪಾಕ ಹೆಸರಿನ ದೈತ. ನಾಮಬಲದಿ ಪರ್ವತಕ್ಕೆ ಮೇಘವಂತ ನಾಮ. ಮೇಘವಂತ ಪರ್ವತದಾಚೆ 60,000 ಹೇಮ ಪರ್ವತ. ಅಲ್ಲಿಂದ ಮುಂದೆ ಹೇಳಿಲ್ಲ ನಿಮಗೆ ಚಿನ್ನದ ಗವಿಗಳು ಅಂತ, ಅದಕ್ಕೆ ಹೇಮ ಪರ್ವತದ ಕರೀತಾರೆ. ಶ್ರೇಣಿ ವಲಯವಿದೆ, ಎಲ್ಲ ಪರ್ವತಗಳ ಶ್ರೇಣಿ ಇದೆ. ಅದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಇರಾಕ್ ಬಾರ್ಡರ, ಇರಾನ, ಕ್ಯಾಸ್ಪಿಯನ್ ಸೀ ತನಕ ನೀವು ಹೊರಟ್ರಿ ಅಂದ್ರೆ ಇಲ್ಲಿಂದಲೇ ಶುರುವಾಗ್ತಿದೆ. ಪಾಕಿಸ್ತಾನಿ ಸುಲೈಮಾನ್ ಪರ್ವತದಿಂದ ಹಿಡ್ಕೊಂಡು ಅಫ್ಘಾನಿಸ್ತಾನ ಎಲ್ಲ ಪರ್ವತ ಶ್ರೇಣಿಗಳ ಪ್ರದೇಶ. ಅಲ್ಲಿಂದ ಮುಂದೆ ಅದರ ಬಾರ್ಡರ್ನ ನಮ್ಮದು ಇರಾನ್ ಬರ್ತದೆ. ಇರಾನದ ಹತ್ರ ಗೇಟ್ವೇ ಆಫ್ ಇಂಡಿಯಾ ಅಂತ ಇದೆ. ಮೊದಲು ಇರಾನನ ಭಾರತದ ಬಾರ್ಡರ್ ಆಗಿತ್ತು. ಆ ನಂತರ ಇವೆರಡು ದೇಶಗಳು ಹುಟ್ಕೊಂಡಿವು. ಅವು ಬ್ರಿಟಿಷರ ಒಂದು ಆಡಳಿತ ಪ್ರತಿಫಲವಾಗಿ 2 ದೇಶಗಳು ಹುಟ್ಕೊಂಡಿವು. ಮೊದಲು ನಮ್ಮ ನೇರವಾಗಿ ಇರಾನ್ ಜೊತೆಗಿತ್ತು. ಅದಕ್ಕೆ ಇರಾನ್ಗೆ ನಮಗೆ ಸಾಂಸ್ಕೃತಿಕ ಸಂಬಂಧ ಭಾಳ ಇದೆ. ಅವರು ವಿಚಾರಗಳನ್ನು ಇತ್ತೀಚೆಗೆ ನಾನು ಪೇಪರ್ದಲ್ಲಿ ನೋಡಿದೆ. ಈಗ ರೀಸೆಂಟ್ ಒಂದು 15 ದಿವಸದ ಹಿಂದೆಯೇ ಒಂದು DNA ಅಧ್ಯಯನ ಮಾಡಿದಂಥ ಒಂದು ರಿಸರ್ಚ್ ಪೇಪರ್ದಲ್ಲಿ ಹೇಳ್ತಿತ್ತು, ಇರಾನದಲ್ಲಿ ಏನು ಜನರಿದ್ದಾರೆ ಅವ್ರದ್ದೇನು DNA ಇದೆ ಅದು ಭಾರತೀಯರ DNA ಹೋಲ್ತಿದೆ. ಏನು ಈ ಕಡೆಯಿಂದ ಆ ಕಡೆ ಹೋಗ್ಯಾರೋ, ಆ ಕಡೆಯಿಂದ ಈ ಕಡೆ ಬಂದರೋ, ಅದು ಮೈಗ್ರೇಷನ್ ಡಿಫ್ರೆಂಟ್. ಅದು ಏನು ಇರಾನ್ದಿಂದ ಈ ಕಡೆ ಬಂದರೋ, ಈ ಕಡೆಯಿಂದ 2 ಥಿಯರಿಗಳಿದಾವೆ. ನಮ್ಮ ಕಡೆ ನಾಲೆಜ್ ಬಂದಿದ್ದನ್ನು ಗ್ರೀಕ್ ಹೆಂಗೆ ಬಂದ್ರಪ್ಪ ಅಂದರೆ ಇದೇ ಮಾರ್ಗವಾಗಿ ಬಂದರು. ಈ ಪರ್ಷಿಯನ್ ಅಂದರೆ ಇದೇ ಇರಾನ ಮತ್ತು ಇರಾಕನ. ಈ ಪರ್ಷಿಯನ್ನಿಂದ ಈ ಕಡೆ ಬಂದಂಥ ಒಂದು ಸಿದ್ಧಾಂತ ಹೇಳ್ತದೆ. ಮತ್ತೊಂದು ಸಿದ್ಧಾಂತ ಈ ಕಡೆಯಿಂದ ಭಾರತದಿಂದ ಆ ಕಡೆ. ಅಂಬೇಡ್ಕರ್ ಕೂಡ ಸಹಿತ ಹೇಳ್ತಾರೆ, ಇದೆಲ್ಲ ಹೊರಗಿನವರಲ್ಲ, ಆರ್ಯರು, ಅವರು ಎಲ್ಲ ಇಲ್ಲಿಯವರನ್ನ, ಇದರ ಮಧ್ಯ ಏಷ್ಯಾದಿಂದ ಬಂದವರಲ್ಲ, ಯಾವ ಕಡೆಯಿಂದ ಬಂದವರಲ್ಲ, ಭಾರತದಲ್ಲಿ ಇದ್ದವರನ್ನೇ ಹೊರಗಡೆಗೆ ಹೋಗ್ಯಾರ. ಅಂಬೇಡ್ಕರ್ ಅವರದ್ದು ಸಿದ್ಧಾಂತ. ಇಲ್ಲಿ ಮೈಗ್ರೇಟೆಡ್ ಅಲ್ಲ, ದೇ ಆರ್ ಎಮಿಗ್ರೇಟೆಡ್. ಬಂದವರಲ್ಲ, ಇಲ್ಲಿಂದ ಹೋದವರು ಅಂತ ಅಂಬೇಡ್ಕರ್. ಯಾಕಂದರೆ ಅವರು ಮಾನವಶಾಸ್ತ್ರ ಆಂಥ್ರೋಪಾಲಜಿಯಲ್ಲಿ PhD ಮಾಡ್ಯಾರ. ಅವರು ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ನಮಗೆ ಅಲ್ಲಿ ಹೋಲಿಕೆಗಳು ಸಿಗ್ತವೆ. ಇಲ್ಲಿ ಇರಾಕ್ದಾಗೆಲ್ಲ ನಮ್ಮ ಕಲ್ಚರ್ ಬಗ್ಗೆ ಆಯಿತು, ಹಾವುಗಳ ಬಗ್ಗೆ ಆಯಿತು, ಮೂತಿ ಅಫಿಯರೆನ್ಸ್ ಆಯಿತು. ಬಣ್ಣದಲ್ಲಿ ಏನಂದರೆ ಪ್ರಾದೇಶಿಕ ಪ್ರಭಾವದಿಂದ ಹೆಚ್ಚು ಕಡಿಮೆ ಆಗ್ಬೋದು. ಅವ್ರ ಬಣ್ಣದ ಜನ ಇದೆ. ನಮ್ಮ ಸಾಮಾನ್ಯವಾಗಿ ನಾನು ಹರ್ಬರ್ಟ್ ರಿಸ್ಲಿ ಅವರ ಒಂದು ಪುಸ್ತಕ ಪೀಪಲ್ ಆಫ್ ಇಂಡಿಯಾದಾಗ ಅವ್ರು ಹೇಳ್ತಾರೆ, ನಾಗಪುರ ಏನಿದೆಯಲ್ಲ ಮಹಾರಾಷ್ಟ್ರದ, ಆ ನಾಗ್ಪುರ್ ಸುತ್ತಮುತ್ತ ಏನು ಜನ ಇದೆ ಅವರು ಎಲ್ಲನೂ ಪರ್ಷಿಯನ್ ಗಲ್ಫದಿಂದ ಬಂದಂಥ ಅಂಶಗಳು ಅಂತ ಹೇಳ್ತಾರೆ, ವಂಶಜರು ಅಂತ ಹೇಳ್ತಾರೆ. ಅವ್ರ ಬಣ್ಣ ನೋಡಿದರೆ, ಅವ್ರ ಹೈಟ್ ನೋಡಿದರೆ, ಅವರ ಇದನ್ನು ಪರೀಕ್ಷೆ ಮಾಡಿದರೆ ಅವರು ಎಲ್ಲನೂ ಇರಾಕ್ದಿಂದ ಬಂದವರು. ಯಾಕಂದರೆ ಇರಾಕದ್ದು ವಿದರ್ಭ ಜೊತೆಗೆ ವ್ಯಾಪಾರ ಸಂಬಂಧ ಇತ್ತು.
ಇದು ಯಾವಾಗ ಈ ಉತ್ತರ ಪ್ರದೇಶದ ಉತ್ತರ ಭಾರತದಲ್ಲಿ ಈ ದಾಳಿಕೋರರು ಬರೋ ಪೂರ್ವದ ಗಜನಿ ಮೊಹಮ್ಮದ್ ಅಂತ ದಾಳಿಕೋರರು ಗೌರಿ ಗಜನಿ ಬರೋಕ್ಕಿಂತ ಪೂರ್ವದಲ್ಲಿ ಇದ್ದಿಲ್ಲ. ಇವನ್ ಮೊಘಲರು ಬಂದಿದ್ದಿಲ್ಲ. ಇವರಿಗೆಲ್ಲ ದಾಳಿಕೋರರು ಅಂತಾರೆ. ಉತ್ತರಕ್ಕೆ ಬಂದವರೆಲ್ಲ ದಾಳಿಕೋರರು, ದಕ್ಷಿಣಕ್ಕೆ ಬಂದವರೆಲ್ಲ ವ್ಯಾಪಾರ ಮತ್ತು ಕಲ್ಚರಲ್ ಸಲುವಾಗಿ ಬಂದವರು. ಭಾರತಕ್ಕೆ ನಾವು ಇದನ್ನು ನೋಡಿದ್ರೆ, ಉದಾಹರಣೆಗೆ ನಮ್ಮ ಅಜಂತಾ ಗುಹೆಗಳಲ್ಲಿ ಗುಹೆ ನಂಬರ್ 1ನೇದು ಅದರದ್ದು ಒಂದು ಛತ್ತದಲ್ಲಿ ಅಂದರೆ ಚಾತ್ರ ಇದರದ್ದು ಮೇಲ್ಗಡೆಗೆ ಮೇಲ್ಚಾವಣಿಯಲ್ಲಿ ಒಳಗಡೆಗೆ ಒಂದು ಅಗ್ರಿಮೆಂಟ್ ಇದೆ. ಪರ್ಷಿಯನ್ ವ್ಯಾಪಾರಸ್ಥರು ಮತ್ತು ಆಗಿನ ಭಾರತೀಯ ವಿದರ್ಭವನ್ನು ಆಳುತ್ತಿರುವಂಥ ರಾಜರ ಮಧ್ಯೆ ಆದಂಥ ಒಂದು ಚಿತ್ರಲಿಪಿ ಇದೆ. ಅದು ಏನು ಸಾಕ್ಷಿ ಆಗ್ತಿದೆ ಅಂದರೆ, 1ನೇ ಶತಮಾನಕ್ಕಿಂತ ಪೂರ್ವದಲ್ಲಿಯೋ ಪರ್ಷಿಯನ್ ಗಲ್ಪದಿಂದ, ಈಗಿನ ಇರಾನ್ ಮತ್ತು ಇರಾಕದಿಂದ ಜನ ಹೊನ್ನಾವರ್ಗ ಅಂದರೆ ಸಮುದ್ರ ಮಾರ್ಗವಾಗಿ ಹೊನ್ನಾವರದಿಂದ ಹಿಡ್ಕೊಂಡು ಈ ಕಡೆ ಬರ್ತಿದ್ರು ಅಂತ ಕೆಲವೊಂದು ಇತಿಹಾಸಕಾರರ ಒಟ್ಟ ಅಭಿಪ್ರಾಯವಾಗಿದೆ. ಇಲ್ಲಿ ಮುಂದುವರೆದು ಅವ್ರು ಹೇಳ್ತಾರೆ, ಮುಂದೆ ಶ್ರೇಣಿಯಲ್ಲಿದೆ ಸೂರ್ಯ ಹೊಂಗಿರಣಗಳಿಂದ ಹೊಳೆವು. ಅಲ್ಲಿಂದ ಏನಾಗ್ತದೆ, ಹೇಮ ಪರ್ವತ ಬರ್ತದಲ್ಲ, ಅಲ್ಲಿಂದ ಸೂರ್ಯನ ಹೊಂಗಿರಣಗಳಿಂದ ಹೊಳೆವು, ಅಲ್ಲಿಂದ ಸೂರ್ಯನ ಹೊಂಗಿರಣಗಳನ್ನು ಕಾಣಿಸ್ತಾವ. ರಾಜ ಮೇರು ಸವರ್ಣಿ ನಾಮ ಪರ್ವತವಿದೆ ಶ್ರೇಣಿ ಮಧ್ಯೆ. ಸವರ್ಣಿ ಅನ್ನೋ ಶಬ್ದದ ಬಳಕೆ ಆಗಿದೆ ಅಲ್ಲಿ ಮುಂದೆ ಏನಂದ್ರೆ, ರಾಜ ಮೇರು ಸವರ್ಣಿ ರಾಜನ ಹೆಸರದು ನಾಮ. ಆ ರಾಜನ ಹೆಸರದ ನಾಮದ ಒಂದು ಪರ್ವತ ಶ್ರೇಣಿ ಮಧ್ಯೆ, ಪರ್ವತ ಶ್ರೇಣಿಗಳಿಗೇ ಹೆಸರೇನದು ಮೇರು ಸವರ್ಣ ಶ್ರೇಣಿ. ಇದು ಬಹುತೇಕ ಇರಾನದ ಪರ್ವತ ಶ್ರೇಣಿಗಳಾಗಿದೆ. ಶ್ರೇಣಿ ಮಧ್ಯೆ ವಿಭಿನ್ನ ಗಿಡ ಮರಗಳ ತಾಣ, ಸೂರ್ಯನ ವರದಾನ. ಅಲ್ಲಿ ಸೂರ್ಯನ ವರದಾನವಿದೆ. ದಿನ ರಾತ್ರಿ ಹೊಂಬನ್ನ ಹೊಳಪುಮಯ, ವಿಭಿನ್ನ ಹೂ ಬಳ್ಳಿ ಗಿಡ ಮರಗಳ ರಮ್ಯತಾಣ. ಯಾವಾಗ ನೋಡಿದಾಗೆಲ್ಲ ರಾತ್ರಿನೂ ಹೊಳಿತಿರ್ತಾವೆ, ಹಗಲಿನೂ ಹೊಳಪಿರ್ತದೆ, ಹೊಂಬನ್ನ ಹೊಳಪು ಕಾಣ್ತದೆ. ಮತ್ತು ಅಲ್ಲಿ ವಿಭಿನ್ನ ಹೂ ಗಿಡ ಮರಗಳ ಎಲ್ಲನೂ ನೋಡಲಿಕ್ಕೆ ಸಿಗ್ತದೆ, ರಮ್ಯತಾಣ ಇದೆ. ನನ್ನಿಂದಲೇ ನಿನ್ನ ವೈಭವ ಎನ್ನುವ ಸೂರ್ಯ ನಿತ್ಯ ಪರ್ವತೇಂದ್ರ ಮೇರುವರ್ಣ ಪರ್ವತಕ್ಕೆ ಅಸ್ತಗಿರಿ ಪರ್ವತದಲ್ಲಿ ಸೂರ್ಯ ಅಸ್ತನಾಗುವನು. ಎಲ್ಲ ಚಟುವಟಿಕೆಗಳು ನಾನೇ ಕಾರಣ ಅನ್ನುವಂಥ ಸೂರ್ಯ ಕೂಡ ಅಲ್ಲೇ ಅಂದ್ರೆ ಅಸ್ತಗಿರಿ ಪರ್ವತ ಇದೆ. ಇದೇನು ಹೊನ್ನಗಿರಿ ಪರ್ವತಗಳೇನಲ್ಲ, ಸುವರ್ಣನ ಹೆಸರಿನಲ್ಲಿ ಏನೋ ಒಂದು ಪರ್ವತ ಇದೆ. ಆ ಪರ್ವತದ ಶ್ರೇಣಿಗಳಲ್ಲಿಯೇ ಮತ್ತೊಂದು ಪರ್ವತ ಇದೆ, ಅಸ್ತಗಿರಿ ಪರ್ವತ. ಅಸ್ತ ಅಂದರೆ ಮುಳುಗೋದು, ಅಸ್ತಗಿರಿ ಪರ್ವತ ಅಂದರೆ ಆ ಪರ್ವತದ ಶ್ರೇಣಿಯಲ್ಲಿನೇ ಸೂರ್ಯನು ದಿನ ಅಸ್ತಾಗ್ತಾನೆ ಹೇಳ್ತಾರೆ. ದಿನದ ವೈಭವ ಸೂರ್ಯನೊಂದಿಗೆ ಅಸ್ತನಾಗುವುದು. ವಾಲ್ಮೀಕಿಯವರು ಪದೇ ಹೇಳ್ತಾರೆ, ಹಗಲಿ ಏನು ಕಾಣ್ತಿದೆ ಸೂರ್ಯನ ಬೆಳಕಿನಲ್ಲಿ ಆ ವೈಭವ ಅದು ಕ್ಷಣಿಕ, ಶಾಶ್ವತ ಅಲ್ಲದು. ಅದು ಯಾವುದು ಸೂರ್ಯನ ಬೆಳಕಿನೊಂದಿಗೆ ಕಾಣ್ತಿದೆ ಅದು ಸೂರ್ಯನ ಬೆಳಕಿನೊಂದಿಗೆ ಹೋಗಿಬಿಡ್ತದೆ. ಸೂರ್ಯಾಸ್ತ ಯಾತಂದ್ರೆ ಅದು ಇರುವುದಿಲ್ಲ. ಸೂರ್ಯನ ಚಟುವಟಿಕೆಗಳಿಂದ ಯಾವುದು ಹುಡ್ತಿದೆ ಆ ಸೂರ್ಯನ ಚಟುವಟಿಕೆಗಳೊಂದಿಗೆ ಅದು ಸಮಾಪ್ತ ಆಗಿ ಹೋಗ್ತಿದೆ. ಈ ನೋಡಿ, ಇದು ಫಿಲಾಸಫಿ ವಾಲ್ಮೀಕಿಯವ್ರದ್ದು ಎಷ್ಟು ಅದ್ಭುತ ಇದೆ. ಮೇರು ಸವರ್ಣಿ ಪರ್ವತದಿಂದ 10,000 ಯೋಜನೆ ಅಂತರದ ಇರುವುದು ಅಸ್ತಗಿರಿ ಪರ್ವತ. ಆ ಅಸ್ತಗಿರಿ ಪರ್ವತ ಎಲ್ಲಿದೆ ಅನ್ನೋದನ್ನು ಹೇಳಿದವು. ಇಲ್ಲಿಂದ ಈ ಮೇರು ಸವರ್ಣಿ ಪರ್ವತದಿಂದ ಎಷ್ಟು 10,000 ಯೋಜನೆ 10,000 ಯೋಜನೆ ಅಂತರದಲ್ಲಿದೆ. ವಿಶ್ವಕರ್ಮ ನಿರ್ಮಿಸಿಯನು ಅಸ್ತಗಿರಿಯಲ್ಲಿಯೂ ಭವ್ಯ ಮಹಡಿಯ ಅರಮನೆ. ಆ ಅಸ್ತಗಿರಿ ಪರ್ವತದಲ್ಲಿಯೂ ಕೂಡ ವಿಶ್ವಕರ್ಮ ಒಂದು ಬಹುಮಹಡಿಯ ಮಲ್ಟಿಸ್ಟೋರ್ಡ್, ನಾವು ಈಗೇನಂತೀವಲ್ಲ 10 ಅಂತಸ್ತು 20 ಅಂತಸ್ತು 100 ಅಂತಸ್ತು ಅಂತೀವಲ್ಲ, ಹಂಗೆ ಬಹುಮಹಡಿಯ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡಿದ್ದ. ಸೂರ್ಯನಂತೆ ಹೊಳೆಯುವ ಅವು ಹೇಗೆ ಹೊಳಿತಿದ್ದಪ್ಪ ಅಂದರೆ ಬಹುಮಹಡಿ ಕಟ್ಟಡಗಳು ಸೂರ್ಯನಂತೆ ಹೊಳೆತಿದ್ದವು. ವಿಭಿನ್ನ ಮಧುರ ಇಂಚರ ಹಕ್ಕಿನಾದ ಹೂ ಗಿಡ ಬಳ್ಳಿಗಳಿಂದ ಕಂಗೊಳಿಸುವ ಅರಮನೆ ವರುಣಾಲಯ. ಅದುವೇ ವರುಣಾಲಯ. ವರ್ಣ ಇರುವಂಥ ರಾಜ ಯಾವುದಪ್ಪ ಅಂದರೆ ವರ್ಣಾಲಯ. ವರ್ಣಾಲಯ ಎಲ್ಲಿದೆ ಅಂದರೆ ಅಸ್ತಗಿರಿ ಪರ್ವತದಲ್ಲಿದೆ. ಅವನಿಗೆ ಅರಮನೆಯನ್ನು ಕಟ್ಟಿಕೊಟ್ಟವ್ರು ಯಾರಂದರೆ ಯಾರು ನಮ್ಮ ವಿಶ್ವಕರ್ಮ ಹೇಳ್ತಾನೆ. ಮೇರು ಸವರ್ಣಿ ಅಸ್ತಗಿರಿ ಪರ್ವತಗಳ ಮಧ್ಯೆ ವಲಯ ದಶಶಿರ ಅದ್ಭುತ ಖಜೂರ ವೃಕ್ಷಗಳು ಹೊನ್ನವರ್ಣ ಹೂಗೊಂಚಲ. 10 ತಲೆಯ ದಶಶಿರ 10 ತಲೆಯ ಅದ್ಭುತ ಖಜೂರ ವೃಕ್ಷಗಳು. ಒಂದೇ ಖಜೂರ ಗಿಡ 10 ತಲೆಗಳು ಹೊಂದಿರ್ತದೆ, 10 ಟೊಂಗಿಗಳನ್ನು ಹೊಂದಿರ್ತದೆ.
ಹೊನ್ನವರ್ಣ ಹಣ್ಣು ಗೊಂಚಲ ಅವುಗಳ ಏನು ಹಣ್ಣು ಬಿಟ್ಟಿತ್ತಂದ್ರೆ ಬಂಗಾರದಂತೆ ಕಾಣಿಸ್ತಿತ್ತು. ಅಂತಹ ಖಜೂರ ಗಿಡಗಳೇನದಾವಂದರೆ ಆ ಅಸ್ತಗಿರಿ ಪರ್ವತದಲ್ಲಿವೆ. ಇವೆಲ್ಲ ನೋಡ್ಬೇಕಾರೆ ಈಗಿನ ಅರಬಸ್ತಾನದ ಏನು ಹೇಳಿದೆ ನೀವು, ಇರಾಕ್, ಪರ್ಷಿಯನ್ ಗಲ್ಫಲ್ಲಿ ಅದರದ್ದೇ ವರ್ಣನೆ ಅಂತ ಸ್ಪಷ್ಟವಾಗಿ ಆಗ್ತಿದೆ. ಇದನ್ನು ಮುಂದುವರಿಸಿ ಮತ್ತೇನು ಪರ್ವತ ಅಥವಾ ಆ ಪ್ರದೇಶದ ವರ್ಣನೆಯನ್ನು ಸುಗ್ರೀವರು ವಾನರಿಗೆ ಸುಶೇನಿಗೆ ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.